ನಮಗೆ ಗೊತ್ತಾಗಬೇಕಾದ್ರೆ ನಾವು ದೇವರ ವಾಕ್ಯವನ್ನು ಓದಬೇಕು, ದೇವರ ಜ್ಞಾನವನ್ನು. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 25, 26, 27. ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಅವ್ರಿಗೆ ಹೇಳ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾರ್ಯಾರನ್ನು ಹಾಗೆ ಮಾಡಬೇಕಂತೆ? ಯಾರ್ಯಾರನ್ನು? ಮತ್ತೊಂದು ಸಾರಿ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಅಂದರೆ ತಂದೆಯನ್ನು ತಾಯಿಯನ್ನು ಅಣ್ಣ ತಮ್ಮಂದಿರನ್ನು ಕೂಡ ಹಾಗೆ ಮಾಡಬೇಕಂತೆ, ಅಂದರೆ ದ್ವೇಷಿಸಬೇಕಂತೆ. ಯಾವತ್ತಾದರೂ ಕೇಳಿದ್ದೀರಾ? ಯಾರು ಹೇಳಿರುವಂಥ ಮಾತು? ಯೇಸು ಕ್ರಿಸ್ತನು ಹೇಳಿರುವಂಥ ಮಾತು ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಮೂಲಕ ಕೊಡಲ್ಪಟ್ಟಿರುವಂಥ ಗ್ರಂಥದಲ್ಲಿ ನೋಡುವಾಗ ತಂದೆ ತಾಯಿಗಳನ್ನು ಗೌರವಿಸಿರಿ ಅಂತ ಹೇಳಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಹೇಳಿದ್ದಾನೆ ಯೇಸು ಕ್ರಿಸ್ತನು ತಂದೆ ತಾಯಿಗಳನ್ನು ಗೌರವಿಸಬೇಕು, ಸನ್ಮಾನಿಸಬೇಕು, ಪ್ರೀತಿಸಬೇಕು. ನಿನ್ನ ತಂದೆ ತಾಯಿಗಳನ್ನು ಪ್ರೀತಿಸಿರಿ ಅಂತ ಅನೇಕ ವಚನಗಳಿದೆ ರೀ. ಹಾಗಿರುವಾಗ ಈ ವಚನಕ್ಕೆ ವಿಭಿನ್ನವಾದಂಥ ವಚನವು ಲೂಕನ ಬರೆದ ಸುವಾರ್ತೆಯಲ್ಲಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಇದೆ ರೀ. ಏನದು? ನನ್ನ ನಿಮಿತ್ತ, ಸುವಾರ್ತೆಯ ನಿಮಿತ್ತ ಅಣ್ಣ ತಮ್ಮಂದಿರನ್ನು ಅಕ್ಕ ತಂಗಿಯರನ್ನು ತಂದೆಯನ್ನು ತಾಯಿಯನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿದ್ದಾನೆ. ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಹಾಗೆ ಮಾಡಿ ಅಂತ ಹೇಳಿದ್ದಾನೆ. ತಂದೆ ತಾಯಿಗಳನ್ನು, ಅಣ್ಣ ತಮ್ಮಂದಿರನ್ನು, ಹೆಂಡತಿಯನ್ನು, ಮಕ್ಕಳನ್ನು ಎಲ್ಲರನ್ನು, ಕೊನೆಯದಾಗಿ ತನ್ನ ದೇಹವನ್ನು ಸಹಿತವಾಗಿ ಹಾಗೆ ಮಾಡದೆ ಹೋದರೆ ನೀನು ನನ್ನ ಶಿಷ್ಯನಲ್ಲ ಅಂತೇಳಿದ್ದಾನೆ. ನೀನು ನನ್ನ ಶಿಷ್ಯನಲ್ಲ. ಮತ್ತಾಯನ ಬರೆದ ಸುವಾರ್ತೆ ನೋಡಿ ಇನ್ನೊಂದು ಮಾತನ್ನು. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನ, 10:37. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ಇಡುವವನು ನನಗೆ ಯೋಗ್ಯನಲ್ಲ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನಗಿಂತ ಹೆಚ್ಚಿಗೆ ಪ್ರೀತಿಸಿದರೆ ಅವನು ನನಗೆ ಪಾತ್ರನಲ್ಲ, ಯೋಗ್ಯನಲ್ಲ. ಯಾರನ್ನ ಪ್ರೀತಿಸ್ಬೇಕಂತೆ? ಯೇಸು ಕ್ರಿಸ್ತನನ್ನು ಪ್ರೀತಿಸ್ಬೇಕಂತೆ, ದೇವರನ್ನು ಪ್ರೀತಿಸ್ಬೇಕಂತೆ, ದೇವರ ವಾಕ್ಯವನ್ನು ಪ್ರೀತಿಸ್ಬೇಕಂತೆ. ದೇವರಿಗಿಂತ ತಂದೆ ತಾಯಿಗಳನ್ನಾಗಿರ್ಬೋದು, ಅಣ್ಣ ತಮ್ಮಂದಿರನ್ನಾಗಿರ್ಬೋದು, ಹೆಂಡತಿಯನ್ನಾಗಿರ್ಬೋದು, ಮಕ್ಕಳನ್ನಾಗಿರ್ಬೋದು, ಆಸ್ತಿಯನ್ನಾಗಿರ್ಬೋದು, ಯಾವುದನ್ನೇ ಆಗಿರ್ಬೋದು, ನನಗಿಂತ ಹೆಚ್ಚಾಗಿ ಅದನ್ನು ಪ್ರೀತಿಸಿದರೆ, ಅವರನ್ನು ಪ್ರೀತಿಸಿದರೆ, ಆಸ್ತಿಯನ್ನು ಪ್ರೀತಿಸಿದರೆ ನೀನು ನನಗೆ ಯೋಗ್ಯನಲ್ಲ. ನನಗಿಂತ ಹೆಚ್ಚಾಗಿ ನಿನ್ನ ತಂದೆ ತಾಯಿಗಳನ್ನು ಪ್ರೀತಿಸಿದರೆ ನೀನು ನನಗೆ ಯೋಗ್ಯನಲ್ಲ. ನನ್ನ ನಿಮಿತ್ತ, ಸುವಾರ್ತೆ ನಿಮಿತ್ತವಾಗಿ ನಿಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿದ್ದಾನೆ. ನನ್ನ ನಿಮಿತ್ತ, ಸುವಾರ್ತೆ ನಿಮಿತ್ತ, ನನ್ನ ನಿಮಿತ್ತ, ಸುವಾರ್ತೆ ನಿಮಿತ್ತ ನಿಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಬಿಡಿ, ನಿಮ್ಮ ತಂದೆ ತಾಯಿಗಳನ್ನು ಹಾಗೆ ಮಾಡಿ ಅಂತ ಹೇಳಿದ್ದಾನೆ ಪ್ರಿಯರೇ. ಅಂದರೆ ಇಷ್ಟು ತನಕ ಏನು ನೋಡಿದ್ದೀವಿ? ಈ ವಚನಕ್ಕೆ, ಎಲ್ಲ ವಚನಗಳಿಗೆ ವಿಭಿನ್ನವಾದಂಥ ವಚನಗಳು ಇಲ್ಲಿ ಬರೆಯಲ್ಪಟ್ಟಿದೆ. ವಿಭಿನ್ನವಾದಂಥ ವಚನಗಳು. ಯಾವತ್ತಾದರೂ ಈ ವಚನಗಳಿಗೆ ಅರ್ಥವನ್ನು ತಿಳ್ಕೊಂಡಿದ್ದೀವ? ಹೋಗಲಿ ಬೋಧಕರು ಹೇಳಿದ್ದಾರಾ? ಹೋಗಲಿ ಬಿಷಪ್ ಅವರು ಹೇಳಿದ್ದಾರಾ? ಹೋಗಲಿ ದೊಡ್ಡ ದೊಡ್ಡ ವರಗಳನ್ನು ಪಡ್ಕೊಂಡಿರುವಂಥ ಬೋಧಕರು ಹೇಳಿದ್ದಾರಾ? ನಮಗೆ ದೊಡ್ಡ ವರಗಳು, ಪವಿತ್ರಾತ್ಮನ ವರಗಳು. ಮತ್ತು ಅರ್ಥ ಹೇಳಿದ್ದಕ್ಕೆ
ನನಗೆ ದೊಡ್ಡ ವರ ಸಿಕ್ಕಿದೆ, ಪವಿತ್ರಾತ್ಮನ ವರ. ಆದರೆ ಇದಕ್ಕೆ ಅರ್ಥ ಹೇಳು. ಅರ್ಥ ಹೇಳಬೇಕಾದ್ರೆ ದೇವರ ಜ್ಞಾನ ಬೇಕಯ್ಯ. ದೇವರ ಜ್ಞಾನ. ಒಂದು ಕಡೆ ಏನು ನಿನ್ನ ತಂದೆ ತಾಯಿಗಳನ್ನು ಪ್ರೀತಿಸು ಅಂತ ಹೇಳಿರುವಂಥ ದೇವರೇ, ಇನ್ನೊಂದು ಕಡೆ ನಿನ್ನ ತಂದೆ ತಾಯಿಗಳನ್ನು ದ್ವೇಷಿಸು ಅಂತ ಹೇಳಿದ್ದಾನೆ. ಒಂದು ಕಡೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸದೆ ಹೋದರೆ ಅವನಿಗೆ ಮರಣ ಶಿಕ್ಷೆ ಆಗಬೇಕಂತ ಹೇಳಿರುವಂಥ ದೇವರೇ, ಇನ್ನೊಂದು ಕಡೆ ಬಿಟ್ಟು ಬಿಡು ಅಂತ ಹೇಳಿದ್ದಾನೆ. ಅದು ಹೇಳಿದ್ದು ದೇವರು, ಇದು ಹೇಳಿದ್ದು ದೇವರು. ಅದು ಯಾಕೆ ಹೇಳಿದ್ದಾನೆ, ಇದು ಯಾಕೆ ಹೇಳಿದ್ದಾನೆ? ಅರ್ಥ ಆಗುತ್ತಾ? ಎಲ್ಲಿ ಅರ್ಥ ಆಗುತ್ತೆ ರೀ? ಏನ್ರಿ, ನಾನು ನನ್ನ ಮಗ, ಚಿಕ್ಕ ಮಗ, ಇಬ್ಬರು ಸೇರಿ ಕಾರ್ ತಗೊಂಡು ಸುವಾರ್ತೆ ಮಾಡೋದಕ್ಕೆ ಒಂದು ಗ್ರಾಮಕ್ಕೆ ಹೋಗಿದ್ದೀವಿ ರೀ. ಆ ಗ್ರಾಮದಲ್ಲಿ ರೋಮನ್ ಕ್ಯಾಥಲಿಕ್ ಚರ್ಚಿನವರಿದ್ದಾರೆ. ಆ ಗ್ರಾಮದಲ್ಲಿ 90%, 90% ಆ ಗ್ರಾಮದಲ್ಲಿ ರೋಮನ್ ಕ್ಯಾಥಲಿಕ್ ಚರ್ಚಿನವರಿದ್ದಾರೆ ಪ್ರಿಯರೇ. ದೇವರ ವಾಕ್ಯವನ್ನು ಸಾರಬೇಕು, ಪ್ರೊಜೆಕ್ಟರ್ ಮೂಲಕ ದೇವರ ವಾಕ್ಯವನ್ನು ಸಾರಬೇಕು ಅಂತ ಆ ಒಂದು ಗ್ರಾಮದಲ್ಲಿ ಹೋದಾಗ, ಆ ಗ್ರಾಮದಲ್ಲಿ ಇರುವಂಥ ರೋಮನ್ ಕ್ಯಾಥಲಿಕ್ ಚರ್ಚಿನವರು ಬಂದು ಗಲಾಟೆ ಮಾಡಿದ್ದಾರೆ. ಗಲಾಟೆ, ಏನು ಗಲಾಟೆ ಗೊತ್ತಾ? 10 ನಿಮಿಷ ಇಲ್ಲಿ ಇದ್ದರೆ ನಿಮ್ಮನ್ನು ಕೊಂದಾಕ್ತೀವಿ ಅಂತ ಹೇಳಿದ್ದಾರೆ ಪ್ರೇಯರ್. ನನ್ನ ಮಗನನ್ನು 10 ನಿಮಿಷ ಇಲ್ಲಿ ನಿಂತ್ಕೊಂಡ್ರೆ ಕೊಂದಾಕ್ತೀವಿ ನಿಮ್ಮನ್ನು, ಏನು ಮಾಡ್ತೀವೋ ಗೊತ್ತಿಲ್ಲ ನಮಗೆ ಅಂತಂದು ಸುಮಾರು ಊರಲ್ಲಿರುವಂಥ ಜನರು ಎಲ್ಲರೂ ಒಕ್ಕಟ್ಟಾಗಿ ಬಂದಿದ್ದಾರೆ. ಒಕ್ಕಟ್ಟಾಗಿ ಏನಾಗಿದೆ ಇವರಿಗೆ? ಚರ್ಚ್ನಲ್ಲಿ ಫಾದರ್ ಏನು ಮಾಡ್ತಾ ಇದ್ದಾನೆ? ರೋಮನ್ ಕ್ಯಾಥಲಿಕ್ ಫಾದರ್ ಏನು ಮಾಡ್ತಾ ಇದ್ದಾನಲ್ಲಿ? ಊರಲ್ಲಿರುವಂಥ ಜನರೆಲ್ಲರೂ ಕೂಡ ಒಕ್ಕಟ್ಟಾಗಿ ನಿಮ್ಮನ್ನು ಸಾಯಿಸ್ತೀವಿ, 10 ನಿಮಿಷದಲ್ಲಿ ಖಾಲಿ ಮಾಡದೆ ಹೋದರೆ ನಿಮ್ಮನ್ನು ಕೊಂದಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರೇರೆ, ಅವ್ರಿಗೆ ಏನು ಅರ್ಥ ಆಗಿದೆ ರೀ? ಏನು ಅರ್ಥ ಆಗುವಂಥ ರೀತಿಯಲ್ಲಿ ಬೋಧನೆ ಮಾಡಿದ್ದಾರೆ ಇವರು? ಏನು ಅರ್ಥ ಆಗುವಂಥ ರೀತಿಯಲ್ಲಿ ಮಾಡಿದೆ? ಯೇಸು ಕ್ರಿಸ್ತನ ಪ್ರೀತಿ ಅರ್ಥ ಮಾಡಿಸಿದ್ದಾರಾ ಈ ಫಾದರ್ಗಳು? ಕ್ರಿಸ್ತನ ಪ್ರೀತಿ ಅರ್ಥ ಆಗಿದೆಯಾ ಇವರಿಗೆ? ಅರ್ಥ ಮಾಡಿಸಿಲ್ಲ ಇವರು. ಒಡೆದಾಡ್ಕೊಂಡು ಸಾಯಿರಿ, ನಾವೇ ಇರಬೇಕು, ನಾವೇ ಸಭೆಯಲ್ಲಿರಬೇಕು, ನಮ್ಮ ಬೋಧನೆ ಕೇಳಬೇಕು. ಒಬ್ಬ ಮನುಷ್ಯ ಬಂದಿದ್ದಾನೆ, ದೇವರ ವಾಕ್ಯ ಹೇಳ್ತಾ ಇದ್ದಾನೆ ಅಂದರೆ ಅವನ ಮಾತನ್ನು ಕೇಳಲ್ವಾ? ಒಬ್ಬ ಹೊಸ ಮನುಷ್ಯ ಬಂದಿದ್ದಾನೆ, ದೇವರ ವಾಕ್ಯ ಹೇಳೋದಕ್ಕೆ ಬಂದಿದ್ದಾನೆ ಅಂತಂದರೆ ಕೇಳೋದಿಲ್ವಾ? ಕೊಂದಾಗ್ತೀರಾ? ದೇವರ ಪ್ರೀತಿ, ಕ್ರಿಸ್ತನ ಪ್ರೀತಿ ನಿಮಗೆ ಅರ್ಥ ಆಗಿಲ್ಲ ರೀ. ಇನ್ನು ಹೊರಗಡೆಗೆ ಏನ್ರಿ ಸಾರ್ತೀರಾ? ಏನ್ರಿ ಆ ಒಂದು ಗ್ರಾಮದಲ್ಲಿ ಪ್ರಿಯರೇ, ಗ್ರಾಮದಲ್ಲಿ ಕಣ್ಣಾರು ನೋಡಿದ್ದೀನಿ ಪ್ರಿಯರೇ. ನಾನು ಊರ ಹೆಸರು ಹೇಳೋದಿಲ್ಲ, ಯಾಕೆಂದರೆ ಅಲ್ಲಿ ಒಬ್ಬ ನನ್ನ ಸಹೋದರ ಇದ್ದಾನೆ. ಆ ಸಹೋದರ ಕರೆದಿದ್ದಗೋಸ್ಕರ ಆ ಗ್ರಾಮಕ್ಕೆ ಹೆಜ್ಜೆ ಹಾಕಿದ್ದೀನಿ. ಆದರೆ ಅವರಿಗೆ ಒಬ್ಬರು ಕೂಡ ಒಂದು ಮಾತು ಅಂದಿಲ್ಲ. ನಾನು ಒಳ್ಳೆ ಮಾತಿಂದ ಹೇಳಿದ್ದೀನಿ. ಅಂದರೆ ರೋಮನ್ ಕ್ಯಾಥಲಿಕ್ ಚರ್ಚಿನವರು ಕೊಂದಾಗಬೇಕು ಅಂತ ಗುಂಪಾಗಿ ಬಂದಿದ್ದಾರಂದರೆ ಏನ್ರಿ ಅರ್ಥ ಆಗಿದೆ ರೀ? ಅವ್ರು ಏನ್ರಿ ಫಾದರ್ಗಳು ಬೋಧನೆ ಮಾಡಿದ್ದಾರೆ ರೀ? ಬೋಧನೆ ಗೊತ್ತಾ ಅವ್ರಿಗೆ? ಧರ್ಮಶಾಸ್ತ್ರ ಯಾಕೆ ಕೊಡಲ್ಪಟ್ಟಿದೆ ಗೊತ್ತಿಲ್ಲ, ಧರ್ಮಶಾಸ್ತ್ರ ಎಷ್ಟು ಕಾಲ ಇದೆ ಅಂತ ಗೊತ್ತಿಲ್ಲ, ಧರ್ಮಶಾಸ್ತ್ರ ಯೇಸು ಕ್ರಿಸ್ತನ ಮೂಲಕ ರದ್ದಾಗಿದೆ ಎನ್ನುವಂಥ ಸಂಗತಿ ಇವರಿಗೆ ಗೊತ್ತಿಲ್ಲ ರೀ. ಎಲ್ಲರನ್ನ ಒಕ್ಕಟ್ಟಾಗಿ ಬೆಂಕಿಯ ಕೆರೆಗೆ ನಡೆಸ್ತಾ ಇದ್ದಾರೆ ಪ್ರೇರೆ. ಬೆಂಕಿಯ ಕೆರೆ ಹೋಗುವಂಥವ್ರು ಯಾರು ಗೊತ್ತಾ? ನನ್ನ ಅಣ್ಣಂದಿರು, ನನ್ನ ತಮ್ಮಂದಿರು, ನನ್ನ ತಂಗಿಯರು. ಅವ್ರನ್ನ ಕಾಪಾಡೋದಿಲ್ವಾ? ಅವರನ್ನು ಕಾಪಾಡೋದಕ್ಕೆ ನಿನಗೆ ಇಷ್ಟ ಇಲ್ವಾ? ಕಾಪಾಡಬೇಕಾದ್ರೆ
ದೇವರ ಜ್ಞಾನ ಅರ್ಥ ಆಗ್ಬೇಕು. ಇವಾಗ ದೇವರ ಜ್ಞಾನವು ಅರ್ಥ ಆಗಬೇಕು. ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ತಂದೆ ತಾಯಿಗಳನ್ನು ಸನ್ಮಾನಿಸು ಅಂತ ಹೇಳಿರುವಂಥ ದೇವರು ಹೊಸ ಒಡಂಬಡಿಕೆ ಬಂದ ನಂತರ ಯೇಸು ಸ್ವಾಮಿ ಹೇಳುವಂಥ ಮಾತೇನು ಗೊತ್ತಾ? ನನ್ನ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ ಅವ್ರನ್ನ ಬಿಟ್ಟು ಬಿಡು ಅಂತ ಹೇಳಿದ್ದಾನೆ. ಅರ್ಥ ಏನು ಗೊತ್ತಾ? ಹಾಗೆ ಮಾಡು ಅಂತ ಹೇಳಿದ್ದಾನೆ. ಅರ್ಥ ಏನು ಗೊತ್ತಾ? ನನ್ನ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ ಒಂದು ವೇಳೆ ತಂದೆಯಾಗಿರ್ಬೋದು, ತಾಯಿಯಾಗಿರ್ಬೋದು, ಬಂಧು ಮಿತ್ರರಾಗಿರ್ಬೋದು ಆತಂಕ ಪಡಿಸಿದರೆ ಅವ್ರನ್ನ ಪಕ್ಕಕ್ಕಿಡು. ನಿನ್ನ ತಂದೆ ಆತಂಕ ಪಡಿಸಿದ್ದಾನ, ಪಕ್ಕಕ್ಕಿಡು. ಆದರೆ ನಿನ್ನ ಧರ್ಮ ಏನು ಗೊತ್ತಾ? ನಿನ್ನ ತಂದೆಯನ್ನು ಪ್ರೀತಿಸಬೇಕು. ಅವ್ರು ಏನು ಈ ಭೌತಿಕವಾದ ಆಹಾರ ಏನು ಕೊಡಬೇಕು, ಈ ಭೌತಿಕ ರೀತಿಯಲ್ಲಿ ಏನೇನು ಮಾಡಬೇಕೆಲ್ಲ ಮಾಡು. ಆದರೆ ನನ್ನ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ ಆತಂಕ ಪಡಿಸಿದರೆ ಯಾರೇ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಗಂಡನಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ದೇವರ ಸುವಾರ್ತೆಯ ನಿಮಿತ್ತವಾಗಿ ಆತಂಕ ಪಡಿಸಿದರೆ ಅಂಥವರನ್ನು ಪಕ್ಕಕ್ಕಿಡು, ಬಿಟ್ಟು ಬಿಡೋವ್ರನ್ನ. ಸುವಾರ್ತೆಗೋಸ್ಕರ ಮುಂದೆ ಹೆಜ್ಜೆ ಹಾಕು. ಯಾಕೆಂದರೆ ನಾನೇ ನಿನಗೆ ತಂದೆಯನ್ನು ಕೊಟ್ಟಿದ್ದೀನಿ, ನಾನೇ ನಿನಗೆ ತಾಯಿಯನ್ನು ಕೊಟ್ಟಿದ್ದೀನಿ, ನಾನೇ ನಿನಗೆ ಹೆಂಡತಿಯನ್ನು ಕೊಟ್ಟಿದ್ದೀನಿ, ನಾನೇ ನಿನಗೆ ಮಕ್ಕಳನ್ನು ಕೊಟ್ಟಿದ್ದೀನಿ. ದೇವರು ಹೇಳುವಂಥ ಮಾತು, ನನ್ನ ಮೂಲಕ ನಿನಗೆ ತಾಯಿ ಬಂದಿದ್ದಾಳೆ, ನನ್ನ ಮೂಲಕ ನಿನಗೆ ತಂದೆ ಬಂದಿದ್ದಾನೆ, ನನ್ನ ಮೂಲಕ ಹೆಂಡತಿ, ನನ್ನ ಮೂಲಕ ನಿನಗೆ ಮಕ್ಕಳು, ನಾನೇ ನಿನಗೆ ಸರ್ವಸ್ವ ಕೊಟ್ಟಿದ್ದೀನಿ. ನಾನೇ ಅಂತ ತಂದೆಯಾದ ದೇವರು ಹೇಳುವಂಥ ಮಾತು ಏನ್ರಿ? ತಂದೆಯಾದ ದೇವರು ಹೇಳುವಂಥ ಮಾತೇನು ಗೊತ್ತಾ? ನಿನಗೆ ಹೆಂಡತಿ ಆಗಿರ್ಬೋದು, ನಿನಗೆ ಮಕ್ಕಳಾಗಿರ್ಬೋದು, ನಿನಗೆ ಆಸ್ತಿ ಆಗಿರ್ಬೋದು, ನಿನಗೆ ಜೀವಿತ ಆಗಿರ್ಬೋದು, ಎಲ್ಲವನ್ನು ಕೊಟ್ಟಿರೋದೇ ನಾನು. ತಂದೆ, ನಿನ್ನ ತಂದೆ ಕೊಟ್ಟಿದ್ದು ನಾನೇ, ತಾಯಿ ನಾನೇ ಕೊಟ್ಟಿದ್ದೀನಿ, ಕುಟುಂಬ ಎಲ್ಲವನ್ನು ಕೂಡ ನಾನೇ ಕೊಟ್ಟಿದ್ದೀನಿ. ನೀನು ಕೊಟ್ಟಿರುವಂಥ ಕುಟುಂಬ ಇದೆಯಲ್ಲ, ಕುಟುಂಬ ನಿನ್ನ ಅಣ್ಣನಂತ ಇದೆಯಾ, ನಿನಗೆ ಅಣ್ಣನ ಕೊಟ್ಟಿದ್ದು ನಾನು. ನೀನು ತಮ್ಮನಂತ ಇದೆಯಾ, ನಿನಗೆ ತಮ್ಮನನ್ನು ಕೊಟ್ಟಿದ್ದು ನಾನು. ನಿನ್ನ ತಾಯಿ ಅಂತ ಇದೆಯಾ, ನಿನ್ನ ತಾಯಿಯನ್ನು ಕೊಟ್ಟಿದ್ದೇ ನಾನು. ತಂದೆ ಅಂತ ಇದೆಯಾ, ನಿನಗೆ ತಂದೆಯನ್ನು ಕೊಟ್ಟಿದ್ದೇ ನಾನು. ಹಾಗಿರುವಾಗ ನನ್ನನ್ನು ಪಕ್ಕಕ್ಕಿಟ್ಟು, ನನ್ನನ್ನು ಬಿಟ್ಟು ನಿನ್ನ ತಾಯಿಯನ್ನು ಪ್ರೀತಿಸ್ಕೊಂಡು ಹೋಗ್ತಾಯ್ಯಾ? ನನ್ನನ್ನು ಬಿಟ್ಟು ನಿನ್ನ ತಂದೆಯನ್ನು ಪ್ರೀತಿಸ್ತಾ ಹೋಗ್ತಾ ಇರ್ತೀಯ? ಆದರೆ ನನ್ನ ನಿಮಿತ್ತವಾಗಿ ಯಾರೇ ಆತಂಕ ಪಡಿಸಿದರೆ ಅವರನ್ನು ಪಕ್ಕಕ್ಕಿಡು ಅಂತ ಹೇಳಿದ್ದಾನೆ, ಹಾಗೆ ಮಾಡು ಅಂತ ಹೇಳಿದ್ದಾನೆ. ಮೊದಲನೇ ಸ್ಥಾನ ದೇವರು ಕೊಡಬೇಕಂತೆ. ಮೊದಲನೇ ಸ್ಥಾನ ಸುವಾರ್ತೆಗೆ. ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಮೊದಲನೇ ಸ್ಥಾನ ತಂದೆಯಾದ ದೇವರಿಗೆ ಕೊಡಬೇಕು. ಮೊದಲನೇ ಸ್ಥಾನ ಯೇಸು ಕ್ರಿಸ್ತನಿಗೆ ಕೊಡಬೇಕು ನಾವೆಲ್ಲರೂ. ಯಾಕೆಂದರೆ ನಮಗೆ ತಂದೆ, ಯಾಕೆಂದರೆ ಭೂಮಿಯ ಮೇಲೆ ಭೌತಿಕವಾದಂಥ ತಂದೆಯನ್ನು, ಭೌತಿಕವಾದಂಥ ತಾಯಿಯನ್ನು, ಅಣ್ಣ ತಮ್ಮಂದಿರನ್ನು ಎಲ್ಲರನ್ನು ಕೊಟ್ಟಿದ್ದೇ ದೇವರು. ಎಲ್ಲರನ್ನು ಕೊಟ್ಟಿದ್ದೇ ದೇವರಾಗಿರುವಾಗ ಅಂಥ ದೇವರಿಗೆ ನಾವು ಮೊದಲನೇ ಸ್ಥಾನ ಕೊಡಬೇಕು ತಾನೇ. ನೀನು ಈ ಲೋಕದಲ್ಲಿ ಜೀವಿಸ್ತಾ ಇದೆಯಾ ಅಂತಂದರೆ ದೇವ್ರ ಮೂಲಕ, ಈ ಲೋಕದಲ್ಲಿ ನೀನು ತಿಂತಾ ಇದೆಯಾ ಅಂದರೆ ದೇವ್ರ ಮೂಲಕ, ಈ ಲೋಕದಲ್ಲಿ ಪ್ರಾಣದಿಂದ ಉಳ್ಕೊಂಡಿದೆಯಾ ಅಂದರೆ ದೇವ್ರ ಮೂಲಕ. ನಿನಗೆ ತಾಯಿ ಇದ್ದಾಳಂದರೆ ದೇವ್ರ ಮೂಲಕ, ತಂದೆ ಇದ್ದಾನಂದರೆ ದೇವ್ರ ಮೂಲಕ, ಅಣ್ಣ ತಮ್ಮಂದರು ಇದ್ದಾರಂದರೆ ದೇವ್ರ ಮೂಲಕ. ಆಗಿರುವಾಗ ಆ ತಂದೆಯಾದ ದೇವರಿಗೆ ನೀನು ಮೊದಲೇ ಸ್ಥಾನ ಕೊಡ್ಬೇಕು ತಾನೆ. ಅದನ್ನು ಬಿಟ್ಟು ದೇವ್ರನ್ನ ಬಿಟ್ಟು ನನ್ನ ತಂದೆ ಅಂತ ಇದೆಯಾ, ದೇವ್ರನ್ನ ಬಿಟ್ಟು ನನ್ನ ತಾಯಿ ಅಂತ ಇದೆಯಾ, ದೇವ್ರನ್ನ ಬಿಟ್ಟು ನನ್ನ ಬಂಧು ಬಳಗ ಅಂತ ಇದೆಯಾ, ದೇವ್ರನ್ನ ಪಕ್ಕಕ್ಕಿಟ್ಟಿದ್ದೀಯಾ? ಬಂಧು ಬಳಗ, ತಂದೆ ತಾಯಿ ಎಲ್ಲರಿದ್ದಾರೆ, ಅವ್ರನ್ನ ಪ್ರೀತಿಸಬೇಕು. ಆದರೆ ದೇವರ ನಿಮಿತ್ತವಾಗಿ ಆತಂಕ ಪಡಿಸಿದರೆ, ದೇವರ ಕೆಲಸದ ನಿಮಿತ್ತವಾಗಿ ಆತಂಕ ಪಡಿಸಿದರೆ ಯಾರೇ ಇರಬಹುದು ಅಂಥವರನ್ನು ಪಕ್ಕಕ್ಕಿಡು ಅಂತ ಹೇಳಿದ್ದಾರೆ. ಕೊನೆಯದಾಗಿ ನಿನ್ನ ದೇಹದಲ್ಲಿ ಆತಂಕ ಪಡಿಸಿದರೆ ಹಾಗೆ ಮಾಡು ಅಂತ ಹೇಳಿದ್ದಾನೆ. ಹಾಗೆ ಮಾಡು, ದ್ವೇಷಿಸು, ನಿನ್ನ ದೇಹವನ್ನು ಕೂಡ ದ್ವೇಷಿಸು, ನಿನ್ನ ಕೋರಿಕೆಗಳನ್ನು ಸಾಯಿಸು, ನಿನ್ನ ದೇಹದಲ್ಲಿ ಹುಟ್ಟುವಂಥ ಕೋರಿಕೆಗಳನ್ನು ಹಾಗೆ ಮಾಡು. ಯಾರಾದರೂ ಆತಂಕ ಪಡಿಸಿದರೆ ಅವ್ರನ್ನ ಪಕ್ಕಕ್ಕಿಡು, ಅವ್ರನ್ನ ಪ್ರೀತಿಸು. ಆದರೆ ದೇವರ ಕೆಲಸದಲ್ಲಿ ಆತಂಕ ಪಡಿಸಿದರೆ ಪಕ್ಕಕ್ಕಿಡು.
ಯಾರೇ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಣ್ಣನಾಗಿರ್ಬೋದು, ತಮ್ಮನಾಗಿರ್ಬೋದು, ಯಾರೇ ದೇವರ ಸೇವೆ ನಿಮಿತ್ತವಾಗಿ, ದೇವರ ಕೆಲಸದ ನಿಮಿತ್ತವಾಗಿ ಆತಂಕ ಪಡಿಸಿದರೆ ಅವರನ್ನು ಪಕ್ಕಕ್ಕಿಡು. ಮೊದಲನೇ ಸ್ಥಾನ ದೇವರಿಗೆ ಕೊಡು, ಮೊದಲನೇ ಸ್ಥಾನ ದೇವರಿಗೆ. ಯಾಕೆಂದರೆ ದೇವರ ಮೂಲಕ ನಿನಗೆ ಪ್ರಾಣ ಬಂದಿದೆ, ದೇವರ ಮೂಲಕ ನಿನಗೆ ಜೀವಿತ ಬಂದಿದೆ, ದೇವರ ಮೂಲಕ ದೇಹ ಎಲ್ಲವನ್ನು ಬಂದಿದೆ. ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲದವರೆಗೆ ಆ ತಂದೆಯಾದ ದೇವರು ಕೊಟ್ಟಿರುವಂಥ ಭಿಕ್ಷೆ ನಿನಗೆ. ಆ ತಂದೆಯಾದ ದೇವರು ಕೊಟ್ಟಿರುವಂಥ ರೂಪ ಅದು. ಈ ಪ್ರಕೃತಿಯಲ್ಲಿ ಒಂದು ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ಗಿಡ ಆಗಿರ್ಬೋದು, ಮರ ಆಗಿರ್ಬೋದು, ಎಲ್ಲವನ್ನು ದೇವರ ಮೂಲಕ ಬಂದಿರುವಾಗ ಆ ತಂದೆಯಾದ ದೇವರನ್ನು ನೀನು ಬಿಟ್ಟರೆ ದೇವರು ಸುಮ್ಮನಿರ್ತಾನ? ಕೊನೆಯದಾಗಿ ಲೆಕ್ಕವನ್ನು ಕೇಳ್ತಾನೆ. ನಿನಗೆ ತಾಯಿಯನ್ನು ಕೊಟ್ಟಿದ್ದೆ, ನಿನಗೆ ತಂದೆಯನ್ನು ಕೊಟ್ಟಿದ್ದೆ, ನಿನಗೆ ಅಣ್ಣ ತಮ್ಮಂದಿರನ್ನು ಕೊಟ್ಟಿದ್ದೆ, ನಿನಗೆ ಕುಟುಂಬವನ್ನು ಕೊಟ್ಟಿದ್ದೆ. ಇದೆಲ್ಲ ನೀನು ಪಡ್ಕೊಂಡಿದ್ದೀಯಾ, ಎಲ್ಲವನ್ನು ನೀನು ಅನುಭವಿಸಿದ್ದೀಯಾ. ತಾಯಿಯ ಪ್ರೀತಿಯನ್ನು, ತಂದೆಯ ಪ್ರೀತಿಯನ್ನು, ಅಣ್ಣ ತಮ್ಮಂದಿರ ಪ್ರೀತಿಯನ್ನು ಎಲ್ಲವನ್ನು ನೀನು ಅನುಭವಿಸಿದ್ದೀಯಾ. ಎಲ್ಲವನ್ನು ಅನುಭವಿಸಿ ನನಗೋಸ್ಕರ ಏನು ಮಾಡಿದ್ದೀಯಾ ನೀನು? ನನಗೋಸ್ಕರ ಏನು ಕೆಲಸ ಮಾಡಿದ್ದೀಯಾ ನೀನು? ಸುವಾರ್ತೆಗೋಸ್ಕರ ಕೆಲಸ ಮಾಡಿದ್ದೀಯಾ? ಸುವಾರ್ತೆಯನ್ನು ಸಾರಿದ್ದೀಯಾ? ನನ್ನ ಪ್ರೀತಿಯನ್ನು ಸಾರಿದ್ದೀಯಾ? ಅಣ್ಣನೂ ಆತಂಕಪಡಿಸಿದ್ದಾನೆ ಎಂದು, ತಮ್ಮನೂ ಆತಂಕಪಡಿಸಿದ್ದಾನೆ ಎಂದು, ತಾಯಿ ಆತಂಕಪಡಿಸಿದ್ದಾಳೆ ಎಂದು, ಅಮ್ಮನೂ ಆತಂಕಪಡಿಸಿದ್ದಾಳೆ ಎಂದು, ಅಪ್ಪನೂ ಆತಂಕಪಡಿಸಿದ್ದಾನೆ ಎಂದು ನನ್ನನ್ನು ಬಿಟ್ಟಿದ್ದೀಯಾ ನೀನು? ಹಾಗಿದ್ರೆ ಹೋಗು ನರಕಾಗ್ನಿಗೆ ಅಂತ ಹೇಳ್ತಾನೆ ದೇವರು. ನರಕಾಗ್ನಿಗೆ. ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಪ್ರತಿ ತಂದೆ ತಾಯಂದಿರನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಸನ್ಮಾನಿಸಬೇಕು. ಆದರೆ ದೇವರ ಕೆಲಸದ ನಿಮಿತ್ತವಾಗಿ ಯಾರಾದರೂ ಆತಂಕ ಪಡಿಸಿದರೆ ಅಂಥವರನ್ನು ಪಕ್ಕಕ್ಕಿಡು ಅಂತೇಳಿದ್ದಾನೆ. ಅದೇ ಮಾರ್ಕನ ಬರೆದ ಸುವಾರ್ತೆಯಲ್ಲಿರುವಂಥ ಉದ್ದೇಶ. ಅದೇ ನೋಡಿ, ಕೊನೆಯದಾಗಿ ಮುಗಿಸ್ತೀನಿ ನಾನು. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 29. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ, ಸುವಾರ್ತೆ ನಿಮಿತ್ತವೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನು, ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಭೂಮಿ ಏನ್ರಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಗುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು ಅಂತ ಹೇಳಿದ. ನೋಡಿದ್ರ? ಅದೇ ಪ್ರಿಯರೇ, ಅಂದರೆ ಅರ್ಥ ಏನು ಗೊತ್ತಾ? ತಂದೆ ತಾಯಿಗಳನ್ನು ದೂರ ಮಾಡಿಕೊಡ್ರಿ ಅಂತಲ್ಲ, ದೇವರ ನಿಮಿತ್ತವಾಗಿ ಆತಂಕ ಪಡಿಸಿದ್ದಾರ. ಅವರು ಹೋಗ್ಬೇಡಿ, ಸುವಾರ್ತೆಗೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರ, ದೇವರ ಸೇವೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅಂಥವರನ್ನು ಪಕ್ಕಕ್ಕಿಡು ಅಂತ ಹೇಳಿದ್ದಾನೆ. ಸುವಾರ್ತೆಗೆ ಹೋಗಕೂಡದು, ಸೇವೆ ಮಾಡಕೂಡದು, ಪ್ರಾರ್ಥನೆಗೆ ಹೋಗಕೂಡದು ಯಾರಾದರೂ ಅಂದರೆ ಅಂಥವರನ್ನು ಲೆಕ್ಕಕ್ಕೆ ತೊಗೊಳ್ಬೇಡಿ. ಯಾಕೆಂದರೆ ಸರ್ವ ದೇವರು. ನಿನಗೆ ಕಣ್ಣು ಕೊಟ್ಟಿದ್ದು ದೇವರು, ನಿನಗೆ ಕಿವಿ ಕೊಟ್ಟಿದ್ದು ದೇವರು, ನಿನಗೆ ಮೂಗು ಕೊಟ್ಟಿದ್ದು ದೇವರು, ನಿನಗೆ ಬಾಯಿ ಕೊಟ್ಟಿದ್ದು ದೇವರು, ಕೈಗಳು ಕೊಟ್ಟಿದ್ದು ದೇವರು, ಕಾಲುಗಳು ಕೊಟ್ಟಿದ್ದು ದೇವರು. ಹಾಗಿರುವಾಗ ಈ ದೇಹದ ಮೂಲಕ ತಂದೆಯಾದ ದೇವರು ಮಹಿಮೆ ಹೊಂದಬೇಕಾಗಿದೆ. ಆ ತಂದೆಯಾದ ದೇವರು ಮಹಿಮೆ ಹೊಂದಬೇಕಾದ್ರೆ ಈ ಲೋಕದಲ್ಲಿ ಯಾರಾದರೂ ಆತಂಕ ಪಡಿಸಿದರೆ ಅವರನ್ನು ಪಕ್ಕಕ್ಕಿಡು, ದೇವರ ಸೇವೆಯನ್ನು ಮಾಡು, ದೇವರನ್ನು ಮಹಿಮೆ ಪಡಿಸು, ದೇವರನ್ನು ಘನಪಡಿಸು, ದೇವರನ್ನು ಸನ್ಮಾನಿಸು. ಮೊದಲನೇದಾಗಿ ದೇವರು, ಆ ನಂತರ ಹೆಂಡತಿ, ಮಕ್ಕಳು, ತಂದೆ ತಾಯಿಗಳು ಎಲ್ಲರೂ. ಮೊದಲನೇ ಸ್ಥಾನ ದೇವರಿಗೆ, ಮೊದಲನೇ ಸ್ಥಾನ ನೀನು ದೇವರಿಗೆ ಕೊಡಬೇಕು. ಮೊದಲನೇ ಸ್ಥಾನ. ನೋಡಿದ್ರ ಪ್ರೇರೆ, ಹಳೆ ಒಡಂಬಡಿಕೆಯಲ್ಲಿ ತಂದೆ ತಾಯಿಗಳನ್ನು ಪ್ರೀತಿಸುವಂಥ ದೇವರು ಹೊಸ ಒಡಂಬಡಿಕೆ ಬಂದ ನಂತರ ನನಗಿಂತ ಹೆಚ್ಚಾಗಿ ಯಾರನ್ನು ಕೂಡ ನೀವು ಪ್ರೀತಿಸಬೇಕು, ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರನ್ನು ಹೆಚ್ಚಾಗಿ ಮೊದಲನೇ ಸ್ಥಾನ ನನಗೆ ಕೊಡಬೇಕು. ಮೊದಲನೇ ಸ್ಥಾನ ನನಗೆ ಕೊಟ್ಟಿಲ್ಲ ಅಂತಂದರೆ ಸರ್ವನಾಶ ಆಗ್ತೀರಂತೇಳಿದ್ದಾನೆ ದೇವರು. ಯಾಕಂದರೆ ತಂದೆಯಾದ ದೇವರ ಮೂಲಕನೇ ನಿನಗೆ ಪ್ರಾಣ, ತಂದೆಯಾದ ದೇವರ ಮೂಲಕನೇ ನಿನಗೆ ಅಪ್ಪ, ಅಮ್ಮ, ತಂಗಿ, ಅಕ್ಕ, ತಮ್ಮ, ಅಣ್ಣ ಎಲ್ಲರೂ ಬಂದಿದ್ದಾರೆ. ಆತನನ್ನು ನೀನು ಪಕ್ಕಕ್ಕಿಟ್ಟರೆ ಮತ್ತೆ ನೀನು ಉಳಿತೀಯಾ? ಇಲ್ಲ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರಾ, ಏನ್ರಿ ತಂದೆ ತಾಯಿಗಳನ್ನು ಪ್ರೀತಿಸು ಅಂತ ಹೇಳಿರುವಂಥ ದೇವರು ಕೊನೆಯದಾಗಿ ನನ್ನ ನಿಮಿತ್ತವಾಗಿ
ಸುವಾರ್ತೆ ನಿಮಿತ್ತವಾಗಿ ಅವರನ್ನು ಹಾಗೆ ಮಾಡಿ ಅಂತ ಹೇಳಿದ್ದಾನೆ. ಇನ್ನು ಅನೇಕ ವಿಷಯಗಳನ್ನು ಮುಂದಿನ ಭಾನುವಾರ ನಾನು ತಿಳಿಸ್ಕೊಡ್ತೀನಿ ಪ್ರಿಯರೇ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ನಿಮ್ಮ ವಂದನೆಗಳು ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ. ಇಷ್ಟು ತನಕ ನಿಮ್ಮ ಪ್ರೀತಿಯನ್ನು, ನಿಮ್ಮ ಜ್ಞಾನವನ್ನು, ನಿಮ್ಮ ಉದ್ದೇಶವನ್ನು ತಿಳಿಸಿದ್ದೀನಿ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್.